ಇದು ದೃಶ್ಯ ಸಿನಿಮಾವನ್ನೇ ಮೀರಿಸೋ ಕ್ರೈಮ್ ಸ್ಟೋರಿ. ಬೆಂಗಳೂರಿನಲ್ಲಿ ಸಿನಿಮಾ ಶೈಲಿಯಲ್ಲಿ ವೃದ್ಧೆಯ ಕೊಲೆ ಕಜ್ಜಾಯ ಕೊಡ್ತೇನೆ ಎಂದು ಮನೆಗೆ ಕರೆದು ವೃದ್ಧೆ ಮರ್ಡರ್ ಮಾಡಿದ್ದಾರೆ. ಚಿನ್ನಾಭರಣಕ್ಕಾಗಿ ವೃದ್ಧೆ ಕೊಲೆ ಮಾಡಿ ಶವ ಬಚ್ಚಿಟ್ಟಿದ್ದಂತ ಚಾಲಾಕಿಗಳು. ಇದು ದೃಶ್ಯ ಸಿನಿಮಾವನ್ನೇ ಮೀರಿಸೋ ಕ್ರೈಮ್ ಸ್ಟೋರಿಯಾಗಿದೆ. ಬೆಂಗಳೂರಿನಲ್ಲಿ ಸಿನಿಮಾ ಶೈಲಿಯಲ್ಲಿ ವೃದ್ಧೆಯ ಕೊಲೆಯಾಗಿದೆ. ಕಜ್ಜಾಯ ಕೊಡ್ತೇನೆ ಎಂದು ಮನೆಗೆ ಕರೆದು ವೃದ್ಧೆಯನ್ನ ಮರ್ಡರ್ ಮಾಡಿದ್ದಾರೆ. ಚಿನ್ನಾಭರಣಕ್ಕಾಗಿ ವೃದ್ಧೆಯನ್ನ ಮರ್ಡರ್ ಮಾಡಿದ್ದಲ್ಲದೆ ಶವವನ್ನ ಬಚ್ಚಿಟ್ಟಿದ್ದಾರೆ ಚಾಲಾಕಿಗಳು. ಸರ್ಜಾಪುರ ಠಾಣಾ ವ್ಯಾಪ್ತಿಯ ಕೂಗೂರಿನಲ್ಲಿ ಒಂದು ಘಟನೆ ಸಂಭವಿಸಿದೆ. ಕೂಗೂರು ನಿವಾಸಿ ಭದ್ರಮ್ಮ, 68 ವರ್ಷದ ಭದ್ರಮ್ಮ ಕೊಲೆಯಾದಂಥ ವೃದ್ಧೆ ಕೇವಲ ಚಿನ್ನಾಭರಣದ ಆಸೆಗಾಗಿ ವೃದ್ಧೆಯನ್ನ ಕೊಂದು ಆ ಶವವನ್ನ ಬಚ್ಚಿಟ್ಟಿದ್ದಾರೆ ಚಾಲಾಕಿಗಳು. ಅದೇ ಗ್ರಾಮದ ವಾಸಿ ದೀಪಾ ಕೊಲೆ ಮಾಡಿದಂಥ ಆರೋಪಿ. ಕಳೆದ ತಿಂಗಳು 30ರಂದು ಕಾಣೆಯಾಗಿದ್ದಂಥ ವೃದ್ಧೆ. ಹೀಗಾಗಿ ವೃದ್ಧೆಯ ಕುಟುಂಬಸ್ಥರು ಕೂಡ ಹುಡುಕಾಡಿದ್ದಾರೆ. ಎಲ್ಲೆಡೆ ಹುಡುಕಾಡಿದ್ರೂ ಸಹಿತ ವೃದ್ಧೆ ಭದ್ರಮ್ಮ ಪತ್ತೆಯಾಗಿರಲಿಲ್ಲ. ಪೊಲೀಸರ ತನಿಖೆಯಲ್ಲಿ ಬಯಲಾಯಿತು ರೋಚಕ ಸತ್ಯ. ಅನುಮಾನದಿಂದ ದೀಪಾಳನ್ನ ವಿಚಾರಣೆ ನಡೆಸಿದಾಗ ಆರೋಪಿ ದೀಪಾಳನ್ನ ಪೊಲೀಸರು ವಿಚಾರಣೆ ವೇಳೆ ವೃದ್ಧೆಯ ಕೊಲೆಯ ರಹಸ್ಯ ಬಯಲಾಗಿದೆ. ಮನೆಗೆ ಕರೆದುಕೊಂಡು ಹೋಗಿ ಕೊಲೆ ಮಾಡಿದ್ದಂಥ ಮಹಿಳೆ ದೀಪಾ ಕೊಲೆ ಮಾಡಿ ಭದ್ರಮ್ಮಳನ್ನ ಮೂಟೆ ಕಟ್ಟಿ ಮನೆಯಲ್ಲಿ ಬಚ್ಚಿಟ್ಟಿದ್ದಾಳೆ. ಈಕೆ 2 ದಿನಗಳ ಕಾಲ ಮನೆಯಲ್ಲಿಯೇ ಇದ್ದಂಥ ವೃದ್ಧೆಯ ಮೃತದೇಹ ಇನ್ನು ವಾಸನೆ ಹೆಚ್ಚಾದಂತೆ ಮತ್ತೊಂದು ಚೀಲಕ್ಕೆ ಹಾಕಿಕೊಂಡಿದ್ದಂಥ ಮಹಿಳೆ ಕಸ ಇದೆ ಎಸೆದು ಬರೋಣ ಅಂತ ಮಗನನ್ನ ಕರೆ ತಂದಿದ್ಲು. ದೊಡ್ಡ ತಿಮ್ಮಸಂದ್ರ ಕೆರೆಯ ಪೊದೆಯಲ್ಲಿ ಕಿಲಾಡಿ ಎಸೆದಿದ್ದಾಳೆ ವೃದ್ಧೆಯ ಹೆಣವನ್ನ. ಮನೆಗೆ ಹೋಗಿ ಏನೂ ತಿಳಿಯದಂತೆ ದೀಪಾ ಡ್ರಾಮಾ ಮಾಡಿದ್ದಾಳೆ. ದೀಪಾಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ರಹಸ್ಯ ಬಟಾಬಯಲಾಗಿರುವಂಥದ್ದು. ಗುರುವಾರ ಮಧ್ಯಾಹ್ನ 3:15 ಗೊತ್ತಾಯ್ತು ನಮಗೆ. ಅಂದರೆ ನಮ್ಮಪ್ಪನ 3:15 ನಮ್ಮಮ್ಮ ಹೋಗಿರೋದು ಪಕ್ಕದ ಮನೆಯವ್ರು ಕರೆದ್ರು ಕಜ್ಜಾಯ ತಗೊಂಬರಕ್ಕೆ ಅಂತ ಹೇಳಿ ಹೋಗಿರೋದು. ಅವ್ರ ಮನೆಗೆ ಹೋದ್ಮೇಲೆ ನಾವು ವಾಪಸ್ ಬಂದಿಲ್ವಂತೆ. 5 ಗಂಟೆವರೆಗೂ ನೋಡಿದ್ರಂತೆ ನಮ್ಮಪ್ಪ. 5 ಗಂಟೆಲಿ ಬಂದಿಲ್ಲ ಅಂತ ನಮ್ಮಪ್ಪ ಅವ್ರ ಮನೆಗೆ ಹೋಗಿ ಕರೆದಿದ್ರಲ್ಲ ಅವ್ರ ಮನೆಗೆ. ಅವ್ರು ಹೋಗಿ ನೋಡಿದ್ರೆ ಇಲ್ಲ ಕಜ್ಜಾಯ ತಗೊಂಡು ಹೋದ್ರು. ಅಲ್ಲಿವರೆಗೂ ಹೋದ್ರು. ನಾವು ಬಾಕ್ಲಲ್ಲಿ ನಿಂತಿದ್ವಿ. ಅಲ್ಲಿವರೆಗೂ ನೋಡಿದ್ವಿ. ಆಮೇಲೆ ನಾವು ಒಳಗಡೆ ಹೋಗ್ಬಿಟ್ವಿ. ನಮ್ಮ ಕೆಲಸ ಇತ್ತು ಅಂತ ಒಳಗಡೆ ಹೋದ್ವಿ. ಆಮೇಲೆ ನಾವು ನೋಡಿಲ್ಲ ಅಂತ ಹೇಳಿದ್ರಂತೆ. ನಮ್ಮಪ್ಪ ಸರಿ ಬರ್ತಾರೆ ಅಂತ ಅಲ್ಲೆಲ್ಲ ಪಕ್ಕ ನೋಡಿದ್ದಾರೆ. ಒಂದು 6 ಗಂಟೆವರೆಗೂ ನೋಡಿದ್ದಾರೆ, ಹುಡುಕಿದ್ದಾರೆ. ಆಮೇಲೆ ಬಂದಿಲ್ಲ. ಸರಿ 6 ಗಂಟೆ ಮೇಲೆ ಒಂದು ಸ್ವಲ್ಪ ಕತ್ಲಾಗ್ತಾ ಬಂತಲ್ಲ, ಆ ದೇವಸ್ಥಾನದ ಹತ್ರ ಅಲ್ಲಿ ಇಲ್ಲಿ ಸ್ವಲ್ಪ ಹೋಗಿ ಹುಡುಕಿದ್ದಾರೆ. ಅಲ್ಲಿ ಸಿಕ್ಕಿಲ್ಲ ಅಂದಾಗ 6:15 ನಾನು ಆ ಕೆಲಸದಿಂದ ಬಂದು ಮೊಬೈಲ್ ಮನೇಲಿ ಬಿಟ್ಟು ಹೋಗ್ತೀನಿ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮೊಬೈಲ್ ತಗೊಂಡು ಹೋಗೋಂಗಿಲ್ಲ. ಫೋನ್ ಮಾಡಿದ್ರು ಪಕ್ಕದ ಮನೆಯವರಿಂದ. ಫೋನ್ ತಗೊಂಡು ನಿಮ್ಮಮ್ಮ ಮನೆಗೆ ಬಂದ್ರ, ನಮ್ಮ ಮನೆಗೆ ಏನಾದ್ರು ಬಂದಿದ್ದಾರ ಅಂತ. ಇಲ್ಲ ಅಂತಂದೆ. ಯಾಕೆ ಅಂತಂದರೆ ಇಲ್ಲ 3:15 ಈ ಥರ ಪಕ್ಕದ ಮನೆಗೆ ಹೋದ್ರು, ಬಂದೇ ಇಲ್ಲ. ಏನಾದರೂ ಬೈ ಚಾನ್ಸ್ ಆ ಕಡೆ ಬಂದಿದ್ದಾಳೇನೋ ಅಂತ ಕಾಲ್ ಮಾಡಿದೆ ಅಂತ ಹೇಳಿದ್ರು. ಅವ್ರ ಮನೆ ಹತ್ರ ಹೋಗೋಣ ಅವ್ರ ಮನೆ ಹತ್ರ ಅಂತ ಕರೆದಿದ್ರಲ್ವ. ಅವ್ರ ಮನೆ ಹತ್ರ ನಾವು ಹೋದ್ರೆ ಫುಲ್ಲು ನಾಯಿಗಳು, ಒಂದು 10 ನಾಯಿಗಳು ಬಂದು ನಮ್ಮ ಹಿಂದೆ ಬಗಳ್ಕೊಂಡು ಆದ್ರೂ ಯಾರು ಎದ್ದು ಬಂದಿಲ್ಲ. ಅವರು ನಾವು ಸರಿ ಅಂತ ಹಂಗೆ ಹೋದ್ವಿ. ಅವ್ರನ್ನ ಓಡಿಸ್ಕೊತ ಹೋಗಿ ಬಾಗಿಲು ತಟ್ಟಿದ್ವಿ, ಬೆಲ್ ಮಾಡಿದ್ವಿ. ಒಂದು 10-15 ನಿಮಿಷ ಅಲ್ಲೇ ಇದ್ವಿ. ಮನೆ ಸುಮ್ಮನೆ ಹಂಗೆ ಓಡಾಡಿದ್ವಿ. ಎಷ್ಟು ಬಾಗಿಲು ಬಡಿದ್ರು ಅವರು ಬಾಗಿಲು ಓಪನ್ ಮಾಡೇ ಇಲ್ಲ, ತೆಗ್ದು